ನಮಸ್ಕಾರ ಕರ್ನಾಟಕ. ನಿನ್ನೆ ಲಾಯರ್ ಸಾಬ್ ಜಗದೀಶ್ ಅಣ್ಣವ್ರಿಗೆ ಗುಮ್ಮಿರೋ ರೇಂಜಿಗೆ ಸೈಲೆಂಟ್ ಗುರು, ಗಪ್ಪು ಚಿಪ್ಪು. ಏನು ಆ ರೇಂಜಲ್ಲಿ ಹಾರಾಡ್ತಿದ್ರು, ಎಗರಾಡ್ತಿದ್ರು. ಸುದೀಪ್ ಅಣ್ಣನ ಮುಂದೆ ಮಾತ್ರ ಸೈಲೆಂಟ್ ಆಗ್ಬಿಟ್ಟಾರೆ. ಹೊಡೆದಾಕ್ಬಿಡ್ತೀನಿ, ಚಾಚಾಕ್ಬಿಡ್ತೀನಿ, ಕೊಕ್ಕಾಕ್ಬಿಡ್ತೀನಿ ಅಂತಿದ್ರು. ಇಲ್ಲಿ ನೋಡಿದ್ರೆ ಬಾಯೇ ಬಿಡ್ತಿಲ್ವಲ್ಲ ಗುರು. ಯಾವ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಣ ನೀನು. ಹೆಂಗೋ ಆಚೆಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರಿಗೂ ಬೈಕೊಂಡು ರಾಜಕಾರಣಿಗೆಲ್ಲ ಉಕ್ಕೊಂಡು ಒಂದು ಹವಾ ಮೇಂಟೈನ್ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಫುಲ್ಲು ಕುನ್ನಿ ಮರಿತಾರ ಆಗ್ಬಿಟ್ಟಿದ್ಯಲ್ಲ ಗುರು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬಿಗ್ ಬಾಸ್ ಅವ್ರಿಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ. ಏನಪ್ಪ ಅಂದರೆ, ಈ ವಕೀಲರ ಸಂಘ ಏನಿದೆ ಅವರೆಲ್ಲ ಸೇರ್ಕೊಂಡು ಲಾಯರ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಿಬಿಟ್ಟು ಕರಿಬೇಡಿ, ಬರೀ ಜಗದೀಶ್ ಅಂತ ಕರೀರಿ ಅಂತ ಒಂದು ಪತ್ರನ ಬರೆದು ಕಳಿಸಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಏನು ಅಂತ ನಮಗೂ ಗೊತ್ತಿಲ್ಲ ಗುರು. ಒಟ್ಟಿನಲ್ಲಿ ಲಾಯರ್ ಅಣ್ಣನ ಹಾವಳಿ ಅಂತೂ ಹೆವಿ ಇದೆ. ಸುದೀಪ್ ಅಣ್ಣ ನಿನ್ನೆ ಕೊಟ್ಟಿರೋ ಒಂದೊಂದು ಏಟ್ಗೂ ಇನ್ನೊಂದು ಸತಿ ಲೈಫಲ್ಲೂ ಇನ್ನು ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಪ್ರಾಣೆಗೂ ನಿಲ್ಸಕ್ಕಂತೂ ಸಾಧ್ಯ ಇಲ್ಲ ಅಂತ ನನ್ನನ್ನು ಡೈಲಾಗ್ ಬಿಟ್ಟಿದ್ದಾರೆ. 10 ಸೀಸನ್ನಲ್ಲೇ ಯಾರು ಮಾಡ್ದಿಲ್ದಿರೋ ಜೋಕನ್ನ ಲಾಯರ್ ಸಾಬ್ ಮಾಡಿಬಿಟ್ಟಿದ್ದಾರೆ ಅಂತ ಡೈರೆಕ್ಟಾಗೇ ಹೇಳಿದ್ರು. ಒಟ್ಟಿನಲ್ಲಿ ನೆನ್ನೆ ಅನಿಸಿದ್ದು ನನಗೆ, ಒಟ್ಟಿನಲ್ಲಿ ಬೆಂಕಿ ಗುರು. ಸುದೀಪ್ ಅಣ್ಣನ ಮಾತು ಸೈಲೆಂಟಾಗಿ, ಅದು ರಫ್ ಆ್ಯಂಡ್ ಟಫು ಇಲ್ಲ, ಸೈಲೆಂಟಾಗಿ ಗುಂಡ ಹೊಡೆದ್ರು. ಮತ್ತು ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ನಿನ್ನೆ ಎಪಿಸೋಡ್ ಬಗ್ಗೆ, ಲಾಯರ್ ಅಣ್ಣಂಗೆ ಗೊಮ್ಮಿರೋದ್ರ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.